ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಾವು ಜಿಕೆಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಿಲ್ಲಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಸಿಲ್ಲಿ ಪ್ರಶ್ನೆಗಳಂತ ನೀವೇನಾದರೂ ಈ ಪ್ರಶ್ನೆಗಳನ್ನ ಓದೋದು ಬಿಟ್ರಪ್ಪ ಅಂದ್ರೆ ಮುಂದೆ ನಿಮಗೆ ಎಕ್ಸಾಮಲ್ಲಿ ಉತ್ತರಿಸಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ರಿವಿಷನ್ನ ನೀವು ಮಾಡಿರಲ್ಲ, ಅದಕ್ಕಾಗಿ ಆ ರೀತಿ ಆಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಿಕೆಗೆ ಸಂಬಂಧಿಸಿದಂತೆ ಸಿಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿರೋ ತಪ್ಪದೇ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಇರುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ ಜಿಕೆಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ಭಾರತದ ಸಂವಿಧಾನ, ಅದೇ ರೀತಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಕೂಡ ಕಳಿಸ್ತಾರೆ. ಅದೇ ರೀತಿ ನಿಮಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ 70% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಇರ್ತದೆ. ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಈ ಎಲ್ಲ ನೋಟ್ಸ್ಗಳು ಸೇರಿಸಿ ಕೇವಲ 300 ರೂಪಾಯಿಗೆ ನೀಡ್ತಾಯಿದ್ರು. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗಾಗಿ ಒಂದು ಸ್ಪೆಷಲ್ ಆಫರನ್ನು ನೀಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ ಇರ್ತದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಕೇವಲ ಇಂಟ್ರೆಸ್ಟ್ ಇರೋರು ಮಾತ್ರ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟ್ ಇರದೇ ಇರೋದವರು ಬೇಡ. ಯಾಕಂದರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕರೆ ತಗೋರಿ, ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಇವು ಪ್ರಶ್ನೆಗಳು ಕೇವಲ ನಿಮಗೆ RRB ಗ್ರೂಪ್ ಡಿಗೆ ಅಷ್ಟೇ ಅಲ್ಲ, NTPC ಆಗಿರ್ಬೋದು, ALP ಆಗಿರ್ಬೋದು, ಅದೇ ರೀತಿ GK ಟಾಪಿಕ್ ಎಲ್ಲೆಲ್ಲೆಲ್ಲ ಕೇಳ್ತಾರೆ ನೋಡ್ರಿ, ಎಲ್ಲ ಪ್ರಶ್ನೆಗಳಿಗೆ ಯೂಸ್ ಆಗ್ತಾವೆ. ಅದೇ ರೀತಿ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ PC, PSI, SDA, FDAಗೂ ಕೂಡ ಯೂಸ್ ಆಗ್ತದವ. ಬನ್ನಿ ಸ್ನೇಹಿತರಾಗಿದ್ದರೆ ಮೊದಲನೇ ಪ್ರಶ್ನೆ ನೋಡೋಣ. ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲಿಗೆ ಗೋಚರಿಸಿದ ಯಾವ ವರ್ಷದಲ್ಲಿ? 1856ರಲ್ಲಿ. ಸ್ನೇಹಿತರೆ, TET ಎಕ್ಸಾಮ್ ಓದ್ತಿರೋರಿಗೆ ಇದು ಹಿಸ್ಟ್ರಿ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಪ್ಪ ಅಂದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. BEd ಸ್ಟೂಡೆಂಟ್ ರೀ, ಇವನು ಕೂಡ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊರಿ. ನೆಕ್ಸ್ಟ್, ಹರಪ್ಪ ನೆಲೆಯನ್ನು ಸಂಶೋಧಿಸಿದವರು ಯಾರಪ್ಪ ಅಂತ ಕೇಳ್ತಾರೆ? ದಯಾರಾಮ್ ಸಹಾನಿ. ದಯಾರಾಮ್ ಸಹಾನಿಯವರು ಯಾವ ವರ್ಷದಲ್ಲಿ ಹರಪ್ಪ ನೆಲೆಯನ್ನು ಸಂಶೋಧಿಸಿದರು ಅಂತ ಕೇಳಿದ್ರೆ 1921, 1121. ನೆಕ್ಸ್ಟ್ ಪ್ರಶ್ನೆ, ಮೆಜೋದಾರೋ ನೆಲೆಯನ್ನು ಸಂಶೋಧನೆ ಮಾಡಿದವರು ಯಾರು? RD ಬ್ಯಾನರ್ಜಿ. ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಏನಿದೆ ಎಲ್ಲ ನೆಲೆಯನ್ನು ಯಾರು ಹುಡುಕ್ಯಾಡರಪ್ಪ ಅಂದ್ರೆ ದಯಾರಾಮ್ ಸಹಾನಿ ಅವರಾಗಿರ್ತಾರೆ. ಆದರೆ ಮೆಜೋರಾಮನ್ನು ಸಂಶೋಧನೆ ಮಾಡಿದರು DR ಬ್ಯಾನರ್ಜಿ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಅದನ್ನು ಸಂಶೋಧನೆ ಮಾಡಿದಾರಪ್ಪ ಮಿಜೋರಾಮ್ ಸಿಟಿಯನ್ನಪ್ಪ ಅಂದ್ರೆ 1922ರಲ್ಲಿ. ನೆಕ್ಸ್ಟ್, ಹರಪ್ಪ ಸಂಸ್ಕೃತಿಗೆ ಸೇರಿದ ಲೋಥಾಲ್ ಹಡಗು ಕಟ್ಟೆಯನ್ನು ಯಾವ ರಾಜ್ಯದಲ್ಲಿ ಪತ್ತೆ ಮಾಡಲಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ. ಇದು ಗುಜರಾತ್ ಅಂತ ನೆನಪಿಟ್ಕೋಬೇಕಪ್ಪ ಅಂದ್ರೆ ಮೊನ್ನೆ ಅಹಮದಾಬಾದ್ ಇನ್ಸಿಡೆಂಟ್ ಅಂತ ನೆನಪಿತ್ತಂದ್ರೆ ನಿಮ್ಮದು ಎಕ್ಸಾಮ್ ಮುಗಿಯೋವರೆಗೂ ಹರಪ್ಪ ಸಂಸ್ಕೃತಿಯ ಲೋಥಾಲ್ ಹಡಗು ಕಟ್ಟೆ ನೆನಪಿರ್ತದೆ. ನೆಕ್ಸ್ಟ್, ಈ ಕಟ್ಟೆಯನ್ನು ಪತ್ತೆ ಮಾಡಿದರೆ ಯಾರಪ್ಪ ಅಂದ್ರೆ SR ರಾವ್ ಆಗಿರ್ತದೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಕಡೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದ್ರು ಪಡೆದುಕೊಂಡ್ರೆ ಇದು ನೋಟ್ಸ್ ಕೂಡ ಕೊಡಲಾಗ್ತದೆ. ಸ್ನೇಹಿತರೆ, ಇದರ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಇದು ನಿಮಗೆ BEd ಕಲಿತಿರೋ ಅಭ್ಯರ್ಥಿಗಳಿಗೆ ಬೆಸ್ಟ್ ನೋಟ್ಸ್ ಅಂತಲೇ ಹೇಳ್ಬೋದು. ಈ ನೋಟ್ಸ್ ಕೂಡ ಯೂಸ್ ಆಗ್ತದೆ. ಸ್ನೇಹಿತರೆ, ಇವು ಪೊಲೀಸ್ ಪರೀಕ್ಷೆ ಆಗಿರ್ಬೋದು, SDA, FDA ಆಗಿರ್ಬೋದು, ಅದೇ ರೀತಿ RRB ಗ್ರೂಪ್ ಡಿ, NTPC ಎಲ್ಲಕ್ಕೂ ಕೂಡ GK ಸಬ್ಜೆಕ್ಟ್ ಅನ್ನೋದು ಎಲ್ಲೆಲ್ಲೇ ಬರುತ್ತಲ್ಲ ಎಲ್ಲ ಕಡೆ ಯೂಸ್ ಆಗ್ತದೆ. ನಮ್ಮ ನೋಟ್ಸನ್ನು ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಇದನ್ನು ಕೂಡ ಉಚಿತವಾಗಿ ನೀಡಲಾಗ್ತದೆ. ಇನ್ನು ಅದೇ ರೀತಿ SR ರಾವ್ ಅವರು ಯಾವ ವರ್ಷದಲ್ಲಿ ಲೋಥಾಲ್ ಹಡಗು ಕಟ್ಟೆಯನ್ನು ಪತ್ತೆ ಮಾಡಿದರು? ಇದು ಲೋಥಾಲ್ ಹಡಗು ಕಟ್ಟೆ ಇರೋದು ಗುಜರಾತಲ್ಲಿ 1950ರಲ್ಲಿ ಈ ಕಟ್ಟೆಯನ್ನು ಇವರು ಕಂಡುಹಿಡಿತಾರೆ ಅಥವಾ ಪತ್ತೆ ಮಾಡಿದ್ರು. ಕಂಡುಹಿಡಿದು ಬೇರೆ ಪತ್ತೆ ಮಾಡಿದ್ದಾರೆ ಅಂತ ಹೇಳೋದು. ಹರಪ್ಪ ಸಂಸ್ಕೃತಿಯ ಜನರು ಯಾವ ದೇವತೆಯನ್ನು ಆರಾಧಿಸುತ್ತಿದ್ದರು ಅಂತ ಕೇಳ್ತಾರೆ? ಪಶುಪತಿ. ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು? ಋಷಭ ದೇವ. ಇನ್ನು ಅದೇ ರೀತಿ ಜೈನ ಧರ್ಮದ ಕೊನೆಯ ತೀರ್ಥಂಕರ ಯಾರು? ವರ್ಧಮಾನ್. ಸ್ನೇಹಿತರೆ, ಇವು ಮೊದಲನೇದ್ದು ಮತ್ತು ಸೆಕೆಂಡ್ನೇದ್ದು ಭಾಳ ಸಾರಿ PC ಎಕ್ಸಾಮ್ ಬಂದ ನೋಡ್ರಿ. ಇಲ್ಲಿ RRB ಗ್ರೂಪ್ ಡಿದಾಗ ಅದ್ರ ಕಡಿಮೆ ರೀ, ಒಂದು ಬರ್ತದೆ.
ಒಬ್ಬರಿಗಾರ ಬರ್ತೈತೆ ರೀ. ನಿಮ್ಮ ಶಿಫ್ಟಿಗೆ ಬರುತ್ತಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಪ್ರತಿದಿನ ಒಂದು ಶಿಫ್ಟ್ ಇರತ್ತೆ, 4 ಶಿಫ್ಟ್ ಇರ್ತಾವೆ. ಆ ಶಿಫ್ಟ್ದಾಗ ಒಬ್ಬರಿಗಾರ ಬಂದೇ ಬರ್ತದೆ. ನೆಕ್ಸ್ಟ್, ವರ್ಧಮಾನ್ ಮಹಾವೀರರು ಜನಿಸಿದ ಸ್ಥಳ ಯಾವುದು? ವೈಶಾಲಿ ರಾಜ್ಯದ ಕುಂಡಲಿಪುರ. ಇವರು ಯಾವಾಗ ಜನಿಸಿದಾರಪ್ಪ ಅಂದ್ರೆ ಕ್ರಿಸ್ತಪೂರ್ವ 1599 ವೈಶಾಲಿ ರಾಜ್ಯದ ಕುಂಡಲಿಪುರದಲ್ಲಿ ಮಹಾವೀರರ ಜನನವಾಯಿತು. ನೆಕ್ಸ್ಟ್, ಇವರ ತಂದೆ ಸಿದ್ಧಾರ್ಥ, ಅದೇ ರೀತಿ ತಾಯಿ ತ್ರಿಶೂಲ. ಯಾರಪ್ಪ ಅಂದ್ರೆ ವರ್ಧಮಾನ್ ಮಹಾವೀರರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲಾದೇವಿ. ನೆಕ್ಸ್ಟ್, ವರ್ಧಮಾನ್ ಮಹಾವೀರರ ಪತ್ನಿ ಯಶೋಧ. ನೆಕ್ಸ್ಟ್, ವರ್ಧಮಾನ್ ಮಹಾವೀರರಿಗೆ ಜ್ಞಾನೋದಯ ಎಲ್ಲಿ ಪಡೆದರಪ್ಪ ಅಂದ್ರೆ ಜೃಂಬಿಕಾದಲ್ಲಿ ಪಡೆದರು. ನೆಕ್ಸ್ಟ್, ಇವರು ಮಹಾವೀರರು ನಿರ್ಮಾಣ ಹೊಂದಿದ ಸ್ಥಳ ಯಾವುದಂದ್ರೆ ರಾಜ್ಯಗೃಹ ಬಳಿಯ ಪಾವಾದಲ್ಲಿ ಆಗಿರ್ತದೆ. ಹಾಗಿದ್ರೆ ಇವರು ಯಾವಾಗ ನಿರ್ಮಾಣ ಹೊಂದಿರಪ್ಪ ಅಂದ್ರೆ ಕ್ರಿಸ್ತಪೂರ್ವ 527. ಬೇಕಾದ್ರೆ ಇದು ನೋಟ್ಸನ್ನು ಬರ್ಕೋತಿದ್ರೆ ಬರ್ಕೋಬೋದ್ರಿ. ನಮ್ಮ ನೋಟ್ಸ್ ತೆಗೆದುಕೊಂಡ್ರೆ ಅಂದರೆ ಈ ನೋಟ್ಸ್ ಕೂಡ ಉಚಿತವಾಗಿ ಕಳಿಸ್ತೀವಿ. ನೋಟ್ಸ್ ತೊಗೋದಾಗಲಿಲ್ಲಪ್ಪ ಅಂದ್ರೆ ಬರ್ಕೋರಿ ಒಂದು ಕಡೆ. ಎಲ್ಲ ಎಕ್ಸಾಮ್ಗೂ ಯೂಸ್ ಆಗ್ತಾವೆ ರೀ. ಯಾಕಂದ್ರೆ ಒಂದು ಸಾರಿ ಏನಾದರೂ ಇಟ್ಕೊಂಡ್ರೆ ಅಂದ್ರೆ ಲೈಫ್ ಟೈಮ್ ರೀ ನಿಮಗೆ. ನೀವು ಎಲ್ಲಿವರೆಗೆ ಎಕ್ಸಾಮ್ ಬರೀತೀವಿ ನೋಡ್ರಿ ಅಲ್ಲಿವರೆಗೆ ಯೂಸ್ ಆಗ್ತಾವೆ. ಅದೇ ರೀತಿ ಜೈನ ಧರ್ಮಕ್ಕೆ ಬರೋಣ. ಮೊದಲನೇ ಜೈನ ಮಹಾಸಭೆಯು ಯಾವ ವರ್ಷದಲ್ಲಿ ನಡೆಯಿತು? ಕ್ರಿಸ್ತಪೂರ್ವ 300. ಮೊದಲನೆಯ ಜೈನ ಮಹಾಸಭೆಯು ಎಲ್ಲಿ ನಡೆಯಿತಪ್ಪ ಅಂದ್ರೆ ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಅದಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಆಗಿದ್ರಪ್ಪ ಅಂದ್ರೆ ಜೈನಯತಿ ಸ್ಥೂಲಭದ್ರ ಅವರು ಆಗಿರ್ತಾವ್ರ. ನೆಕ್ಸ್ಟ್, ಅದೇ ರೀತಿ ಎರಡನೇ ಮಹಾಸಭೆ ಕ್ರಿಸ್ತಪೂರ್ವ 512ರಲ್ಲಿ ನಡೆಯಿತು. ಅದೇ ರೀತಿ ಇದು ಎಲ್ಲಿ ನಡೀತಪ್ಪ ಅಂದ್ರೆ ಗುಜರಾತಿನ ವಲ್ಲಭಿ ಎಂಬಲ್ಲಿ ನಡೆಯಿತು. ಅದೇ ರೀತಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ. ಇವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಅದೇ ರೀತಿ ಇವರ ಸಾಕು ತಾಯಿ ಯಾರಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ. ಗೌತಮ್ ಬುದ್ಧರ ಪತ್ನಿ ಅಥವಾ ಹೆಂಡತಿ ಯಶೋಧರ. ಗೌತಮ್ ಬುದ್ಧನ ಮಗನ ಹೆಸರು ರಾಹುಲ. ಗೌತಮ್ ಬುದ್ಧ ಜನಿಸಿದ ಸ್ಥಳ ಲುಂಬಿನಿವನ. ಗೌತಮ್ ಬುದ್ಧ ಲುಂಬಿನಿವನದಲ್ಲಿ ಕ್ರಿಸ್ತಪೂರ್ವ 566ರಲ್ಲಿ ಜನಿಸಿದರು. ಗೌತಮ್ ಬುದ್ಧ ಯಾವ ಸ್ಥಳದಲ್ಲಿ ಜ್ಞಾನೋದಯ ಪಡೆದನು? ಬೋಧಗಯ ಅಥವಾ ಅರಳಿ ಮರದ ಕೆಳಗೆ. ನೆಕ್ಸ್ಟ್, ಗೌತಮ್ ಬುದ್ಧನು ಯಾವ ಸ್ಥಳದಲ್ಲಿ ನಿರ್ಮಾಣ ಹೊಂದಿದ ಅಂದ್ರೆ ಲಿಂಗೈಕಾದನ ಅಂತ ನೋಡಿದರೆ ಕುಶಿನಗರದಲ್ಲಿ. ಭಾರತದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ. ಈಗ ಕ್ರಿಸ್ತಪೂರ್ವ ಬತ್ತು ಮುಗಿತೇನ ಕ್ರಿಸ್ತ ಶಕ ಆರಂಭ ಆಗ್ತಾ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಈಗಿನ ಪಾಟ್ನಾದಂದ್ರೆ ಹೆಸರು. ಚಂದ್ರಗುಪ್ತ ಮೌರ್ಯನು ಯಾರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನಂದ್ರೆ ನಂದರ ದೊರೆ ಧನನಂದನನ್ನ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಕವಿ ಯಾರಪ್ಪ ಅಂದ್ರೆ ಮೆಗಾಸ್ತನಿಸ್ ಯಾರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದನಪ್ಪ ಅಂದ್ರೆ ಸೆಲ್ಯೂಕಸ್ ನಿಕೇಟರ್ ಅವರ ರಾಯಭಾರಿಯಾಗಿ ಬಂದಿದ್ದನು. ಮೆಗಾಸ್ತೇನನು ಬರೆದ ಕೃತಿ ಯಾವುದಪ್ಪ ಅಂದ್ರೆ ಇಂಡಿಕಾ. ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ತಿಳಿಸುವ ಅರ್ಥಶಾಸ್ತ್ರದ ಕೃತಿ ಬರೆದವರು ಯಾರಪ್ಪ ಅಂದರೆ ಕೌಟಿಲ್ಯನ ಹೆಸರು ಚಾಣಕ್ಯ. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾನೆ? ಸಂಸ್ಕೃತ ಭಾಷೆಯಲ್ಲಿ. ಚಂದ್ರಗುಪ್ತ ಮೌರ್ಯನು ಯಾವ ವರ್ಷದಲ್ಲಿ ನಿಧನ ಹೊಂದಿದನು? ಕ್ರಿಸ್ತಪೂರ್ವ 299ರಲ್ಲಿ. ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸಿದ ಧರ್ಮ ಯಾವುದು? ಜೈನ ಧರ್ಮ. ಚಂದ್ರಗುಪ್ತನ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ ಬಿಂದುಸಾರ. ಗುರ್ಜರರ ಪ್ರತಿಹಾರರ ಸಂತತಿಯ ಸ್ಥಾಪಕ ಯಾರು? ನಾಗಭಟ್ಟ. ನೆಕ್ಸ್ಟ್, ಗುರ್ಜರರ ಪ್ರತಿಹಾರರ ರಾಜಧಾನಿ ಯಾವುದು? ಕನೌಜ್. ಪ್ರತಿಹಾರರ ದೊರೆ ಮಿಹರ್ ಭೋಜನ್ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು? ಸುಲೈಮಾನ್ ಆಗಿರ್ತಾರ. ಇನ್ನು ಗಹಡ್ವಾರ್ ರಾಜಮನೆತನದ ಸ್ಥಾಪಕ ಯಾರು? ಚಂದ್ರದೇವ. ಗಹಡ್ವಾರ್ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ವಾರಣಾಸಿ. ಪರಮಾರ ರಜಪೂತ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಉಪೇಂದ್ರ ಕೃಷ್ಣರಾಜ. ಸ್ನೇಹಿತರೆ, ಸ್ವಲ್ಪ ಮಾತು ತೊದಲಿಕ್ಕೆ ಬರ್ತಾವೆ, ಏನಾದರೂ ತಪ್ಪದ ಕ್ಷಮಿಸಿ. ನೆಕ್ಸ್ಟ್, ಪರಮಾರರ ರಾಜಧಾನಿ ಯಾವುದು? ರಾಧಾನಗರ.
ಸೋಲಂಕಿ ರಜಪೂತರ ಮನೆತನದ ಸ್ಥಾಪಕ ಮೊದಲನೆಯ ಮೂಲ ರಾಜ. ಮಹಮ್ಮದ್ ಗಜನಿಯನ್ನು ಸೋಲಿಸಿದ ಸೋಲಂಕಿಯ ಅರಸ ಯಾರು? ಎರಡನೇ ಮೂಲ ರಾಜ. ಎರಡನೇ ಮೂಲ ರಾಜನ ಮಹಮ್ಮದ್ ಗಜನಿಯನ್ನು ಎಲ್ಲಿ ಸೋಲಿಸಿದನು? ಮೌಂಟ್ ಅಬುವಿನ್ ಬಳಿ. ಸೋಲಂಕಿ ಮನೆತನದ ಆಳ್ವಿಕೆಯ ಕಾಲದಲ್ಲಿದ್ದ ಖ್ಯಾತ ಜೈನ ಪಂಡಿತ ಯಾರು? ಹೇಮಚಂದ್ರ. ಹೇಮಚಂದ್ರ ರಚಿಸಿದ ನಿಘಟು ಯಾವುದು ಅಂತಂದರೆ ದೇಶಿಮಾಲ. ಹೇಮಚಂದ್ರನ ದೇಶಿಮಾಲ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರೆ ಪ್ರಾಕೃತ ಭಾಷೆಯಲ್ಲಿ. ದಿನಾರ್ ಎಂಬ ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತಂದ ದೆಹಲಿ ಸುಲ್ತಾನ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್, ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ ದೆಹಲಿ ಸುಲ್ತಾನ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಕಾತೇರಿಯ ರಾಜಧಾನಿ ವಾರಂಗಲ್ಲನ್ನು ವಶಪಡಿಸಿಕೊಂಡ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ಆಗಿರ್ತಾರೆ. ಮೊಹಮ್ಮದ್ ಬಿನ್ ತುಘಲಕ್ನ ಮದುರೈನ ರಾಜ್ಯಪಾಲನಾಗಿ ಯಾರನ್ನು ನೇಮಿಸಿದನು ಅಂತ ಕೇಳಿದ್ರೆ ಜಲಾವುದ್ದೀನ್ ಹಸನ್ ಶಾನ್ನ. ಸೈಯದ್ ಸಂತತಿಯ ಸ್ಥಾಪಕ ಯಾರು? ಖಜೀರ್ ಖಾನ್ ಸೈಯದ್. ಲೂದಿ ಸಂತತಿಯ ಸ್ಥಾಪಕ ಯಾರು? ಬಹಲೂಲ್ ಲೂದಿ. ಸ್ನೇಹಿತರನ್ನ ವಿಡಿಯೋ ಹಾಕ್ಬೇಕಂದ್ರೆ ಏನು ಎಡಿಟ್ ಮಾಡಂಗಿಲ್ಲ ರೀ, ಡೈರೆಕ್ಟ್ ಹಾಕಿರ್ತೀವಿ. ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು? ಬಾಬರ್. ಪ್ರಸಿದ್ಧ ವಿದ್ವಾಂಸ ಅಲ್ಬೈರೋನಿ ಯಾರ ಆಸ್ಥಾನದಲ್ಲಿದ್ದನು? ಮೊಹಮ್ಮದ್ ಗಜ್ನಿ. ಅಲ್ಬೈರೋನಿ ರಚಿಸಿದ ಕೃತಿಯ ಹೆಸರೇನಂತ ಕೇಳಿರ್ತಾರೆ ಕಿತಾಬುಲ್ ಹಿಂದ್. ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದವರು ಯಾರು? ದೆಹಲಿ ಸುಲ್ತಾನರು. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು? ಅಥವಾ ಜಗತ್ತಿನ ಇತಿಹಾಸದಲ್ಲಿ ಅಂತ ನಮ್ಮ ಭಾರತ ಇತಿಹಾಸವನ್ನು ತೆಗೆದುಕೊಂಡ್ರೆ ರಜಿಯಾ ಸುಲ್ತಾನ ಪ್ರಥಮ ಬಾರಿಗೆ ಮುಸ್ಲಿಂ ದೊರೆಯಾಗಿ ಅಥವಾ ರಾಜ್ಯನಾಗಿ ಆಳ್ವಿಕೆಯನ್ನು ನಡೆಸಿದಳ್ರಿ. ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ. ಅದೇ ರೀತಿ ಬಾಬರ್ನ ತಂದೆ ಯಾವ ರಾಜ್ಯದ ದೊರೆಯಾಗಿದ್ದನೋ? ಪರ್ಗಾನ್ ರಾಜ. ಬಾಬರ್ನಿಂದ ಸೋಲು ಅನುಭವಿಸಿದ ದೆಹಲಿ ಸುಲ್ತಾನ ಯಾರು? ಇಬ್ರಾಹಿಂ ಲೋದಿ. ಬಾಬರ್ನು ದೆಹಲಿ ಸುಲ್ತಾನದ ಇಬ್ರಾಹಿಂ ಲೋದಿಯನ್ನು ಯಾವ ಯುದ್ಧದಲ್ಲಿ ಸೋಲಿಸಿದನು? ಮೊದಲನೇ ಪಾಣಿಪತ್ ಯುದ್ಧ. ಮೊದಲನೇ ಪಾಣಿಪತ್ ಯುದ್ಧವು ಯಾವ ವರ್ಷ ನಡೆಯಿತು? ಕ್ರಿಸ್ತಶಕ 1526ರಲ್ಲಿ. ಬಾಬರ್ ರಚಿಸಿದ ಆತ್ಮಕಥನದ ಹೆಸರೇನು? ಬಾಬರ್ನಾಮ. ಬಾಬರ್ನಾಮದ ಗ್ರಂಥದ ಇನ್ನೊಂದು ಹೆಸರೇನಪ್ಪ ಅಂದ್ರೆ ತುಜಕ್-ಇ ಬಾಬರಿ. ಬಾಬರ್ನಾಮ ಗ್ರಂಥವು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ತುರ್ಕಿ ಭಾಷೆ. ಬಾಬರ್ನಾಮ ಗ್ರಂಥವನ್ನು ಅದೇ ರೀತಿ ಪರ್ಷಿಯನ್ ಭಾಷೆಗೆ ವರ್ಗಾಯಿಸಿದವರು, ಭಾಷಾಂತರಿಸಿದವರು ಯಾರಪ್ಪ ಅಂದ್ರೆ ಅಬ್ದುಲ್ ರಹೀಂ ಖಾನ್. ಮೊಘಲರ ರಾಜಧಾನಿ ದೆಹಲಿ. ಶೇರ್ಷಾನಿಂದ ಸೋತು ಅಧಿಕಾರವನ್ನು ಕಳೆದುಕೊಂಡ ಮೊಘಲರ ದೊರೆ ಹುಮಾಯೂನ್. ಶೇರ್ಷಾನ ಮೂಲ ಹೆಸರು ಫರೀದ್. ದಾಮ್ ಎಂಬ ಹೊಸ ಬೆಳ್ಳಿಯ ರೂಪಾಯಿ ನಾಣ್ಯವನ್ನು ಜಾರಿಗೆ ತಂದ ಅರಸ ಶೇರ್ಷಾ. ಅಕ್ಬರನ ಜನಿಸಿದ ಸ್ಥಳ ಅಮರಕೋಟೆ. ಅಕ್ಬರ್ನ ತಂದೆ ಹುಮಾಯೂನ್ ಇದೊಂದು ದೊಡ್ಡ ಕೆಲಸ ಮಾಡ್ಯಾನ್ರಿ. ಇವನು ಹುಟ್ಟಿಸಿ ನಮ್ಮ ಭಾರತದಲ್ಲಿ ಎಲ್ಲ ಅಕ್ಬರ್ನ ಆಳ್ವಿಕೆಯಲ್ಲಿ ಎಷ್ಟೆಲ್ಲ ಪ್ರಸಿದ್ಧ ಕೋಟೆಗಳಾಗಿರ್ಬೋದು ಅವನ ಹೆಸರು ಹುಮಾಯೂನ್ ಹೆಸರು ಪ್ರತ್ಯೇಕವಾಗಿ ಕಾಣೋದೆಲ್ಲಪ್ಪ ಅಂದ್ರೆ ಅಕ್ಬರ್ನ ತಂದೆಯಾಗಿ ಹುಟ್ಟಿಸಿದ್ದಕ್ರಿ, ಅಕ್ಬರ್ನ ಮಗನಾಗಿ ಹುಟ್ಟಿಸಿದ್ದಕ್ರಿ. ಅಕ್ಬರ್ನ ತಾಯಿ ಹಮೀದಾಬಾನು ಬೇಗಂ. ಒಬ್ಬರ ಇರಂಗಿಲ್ರಿ ರಾಜ್ಯರಿಗೆ, ಆಗಿನ ಕಾಲದಾಗ 4, 5, 6 ಇರ್ತಿದ್ರು. ಅದಕ್ಕಾಗಿ ಅಕ್ಬರ್ ಅಪ್ರಾಪ್ತನಾಗಿದ್ದಾಗ ಅಥವಾ ಚಿಕ್ಕವನಿದ್ದಾಗ ರಾಜ್ಯ ಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದವರು ಯಾರಪ್ಪ ಅಂದ್ರೆ ಬೈರಾಮ್ ಖಾನ್ ಆಗಿರ್ತಾನೆ. ಅಕ್ಬರನ್ನು ಸೋಲಿಸಿದ ಬಂಗಾಳದ ದೊರೆ ಮೊಹಮ್ಮದ್ ಶಾ ಅಬ್ದಾಲಿಯ ದಂಡನಾಯಕ ಯಾರು? ಹೇಮು. ಅಕ್ಬರನು ಹೇಮುನನ್ನು ಯಾವ ಯುದ್ಧದಲ್ಲಿ ಸೋಲಿಸಿದನು? ಎರಡನೇ ಪಾಣಿಪತ್ ಯುದ್ಧದಲ್ಲಿ. ಎರಡನೇ ಪಾಣಿಪತ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? 1556ರಲ್ಲಿ. ಅಕ್ಬರನು ಯಾವ ಯುದ್ಧದಲ್ಲಿ ಚಿತ್ತೋರ ಅರಸ ರಾಣಾ ಪ್ರತಾಪ ಸಿಂಗನನ್ನು ಸೋಲಿಸಿದನು? ಹಳದಿಘಾಟ್ ಯುದ್ಧದಲ್ಲಿ. ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ದೀನ್-ಇ-ಇಲಾಹಿ. ಅಕ್ಬರನು ಯಾವ ವರ್ಷದಲ್ಲಿ ದೀನ್-ಇ-ಇಲಾಹಿ ಎಂಬ ಧರ್ಮವನ್ನು ಸ್ಥಾಪಿಸಿದನು? ಕ್ರಿಸ್ತಶಕ 1582ರಲ್ಲಿ.
ದೀನ್ ಇಲಾಹಿ ಪಂಥದ ಪ್ರಮುಖ ರೂವಾರಿ ಯಾರು? ಅಬ್ದುಲ್ ಫಜಲ್. ಅಕ್ಬರ್ ನಿರ್ಮಿಸಿದ ಹೊಸ ರಾಜಧಾನಿ ಯಾವುದು? ಫತೇರ್ಪುರ ಸಿಕ್ರಿ. ಇದರ ನಿರ್ಮಿಸಿದ ಮೊಘಲರ ದೊರೆ ಅಕ್ಬರ್ ಆದರೆ ಅದು ಸೇಮ್ ಪ್ರಶ್ನೆ. ದೆಹಲಿ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲರ ದೊರೆ ಶಹಜಾನ್. ಮೊಘಲ ದೊರೆ ಶಹಜಾನ್ ನಿರ್ಮಿಸಿದ ತಾಜ್ ಮಹಲ್ ಎಲ್ಲಿದೆ? ಆಗ್ರಾದಲ್ಲಿ. ಆಗ್ರಾವು ಭಾರತದ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶಕ್ಕೆ ಒಂದಕ್ಕೆ ಹೋದ್ರಿ ಅಂದ್ರೆ ಎಲ್ಲ ಪ್ಲೇಸ್ ನೋಡ್ಕೋಬೋದ್ರಿ. ದೊಡ್ಡ ದೊಡ್ಡ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಅಥವಾ ಜಗತ್ತಿನ 7 ಅದ್ಭುತಗಳೊಳಗೆ ಅಲ್ಲೇ ಒಂದು ಐತ್ರಿ. ಮತ್ತು ನಮ್ಮದು ಪ್ರಯಾಗರಾಜ್ದಾಗ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಮೆರೆದ ಬಂದಿದ್ದು ಅಯೋಧ್ಯೆ ಕೂಡ ಅಲ್ಲೇ ಐತ್ರಿ. ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಯಮುನಾ. ಇದು ಫಿಕ್ಸ್ ಏನು ಎಕ್ಸಾಮ್ ನಡೀತಲ್ರಿ ಆ ಶಿಫ್ಟ್ ಒಳಗೆ ಒಂದು ಪ್ರಶ್ನೆ ಇದ್ದೇ ಇರ್ತಾವೆ ನೋಡ್ರಿ. ಇವು ಜಿ ಕೆದಂತೂ ಏನು ಇರ್ತಾವಲ್ರಿ, ಒಂದು 15ರಿಂದ 20 ಪ್ರಶ್ನೆ ಏನು ಬರ್ತಾವಲ್ಲ ಇವು ಪ್ರತಿಯೊಂದು ಕೂಡ ಇರ್ತಾವೆ. 15 ಇಲ್ಲಿ ನಮ್ಮ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಜಿ ಕೆ ಕಡಿಮೆ ಅಂದ್ರೆ 10ರಿಂದ 12 ಅಥವಾ 15 ಒಳಗಡೆನೇ ಬರ್ತಾವೆ ರೀ. ಯಾಕಂದರೆ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಅವರು 20 ಮಾರ್ಕ್ಸ್ದಾಗ ಅದನ್ನು ಕೂಡ ಕವರ್ ಮಾಡ್ಕೋಬೇಕಾಗಿರ್ತದೆ. ಔರಂಗಜೇಬನು ಯಾವ ಬಿರುದಿನೊಂದಿಗೆ ಸಿಂಹಾಸನ ಏರಿದನು? ಅಲಂಗೀರ. ಮೊಘಲರ ದೊರೆ ಜಹಾಂಗೀರನು ಬರೆದ ಆತ್ಮಕಥನದ ಹೆಸರೇನು? ತುಜಕಿ ಜಹಾಂಗೀರ್. ವಿದ್ವಾಂಸನಾದ ಅಬ್ದುಲ್ ಫಜಲ್ ಯಾವ ಮೊಘಲ ದೊರೆಯ ಆಸ್ಥಾನದಲ್ಲಿ ಇದ್ದನು? ಸ್ನೇಹಿತರೆ ಅಕ್ಬರ್ನ ಆಸ್ಥಾನದಲ್ಲಿ. ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದ ಮೊಘಲರ ದೊರೆ ಯಾರು? ಶಹಜಾನ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕ್ರಿ ಕ್ಲಾಸ್. ಸ್ನೇಹಿತರೆ ಇಲ್ಲಿವರೆಗೆ ಯಾರೆಲ್ಲ ಕಂಪ್ಲೀಟ್ ಕೊನೆಯವರೆಗೆ ವಿಡಿಯೋ ನೋಡ್ರಿ ಪ್ರತಿಯೊಬ್ಬರು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ. ಎಸ್ ಅಂತ ಕಮೆಂಟ್ ಮಾಡಿದ್ರಂದ್ರೆ ಇದನ್ನು ಭಾಳ ದೊಡ್ಡದೈತೆ ರೀ. ಪ್ರತಿಯೊಂದು ಕೂಡ ನಿಮ್ಮ ಜಿ ಕೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ನೀವು ಎಷ್ಟು ಜನ ಅತಿ ಹೆಚ್ಚು ಕಮೆಂಟ್ ಏನು ಬಂದಿರ್ತಲ್ಲ ಎಸ್ ಅಂತೇಳಿ ಅದ್ರ ಮೇಲೆ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀರಿ. ಯಾಕಂದ್ರೆ ಒಬ್ಬೊಬ್ರು 1 ನಿಮಿಷ 2 ನಿಮಿಷ ನೋಡಿಬಿಟ್ಟಿರ್ತೀರಿ. ಕೊನೆಯವರೆಗೆ ಯಾರೆಲ್ಲ ನೋಡಿರಿ ಎಷ್ಟು ಇಂಟ್ರೆಸ್ಟೆಡ್ ಕೊಟ್ಟು ಕ್ಲಾಸನ್ನು ಕೇಳಾಕತ್ತೀರಂತ ಅದ್ರ ಮೇಲಾಗಿ ನಾವು ವಿಡಿಯೋ ಮುಂದುವರಿಸೋದು ಅಥವಾ ಬಿಡೋದು ಮಾಡ್ತೀವಿ. ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಕೂಡ ಲೈಕನ್ನು ಮಾಡಿ. ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ನೋಟ್ಸ್ ಬೇಕಾಗಿದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಎಲ್ಲ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.